ಮಂಡ್ಯದ ಆಲೆಮನೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿ 3 ತಂಡವನ್ನ ರಚನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಗ್ರಾಮ ಮಟ್ಟದಲ್ಲಿ ತಂಡ ರಚನೆಯಾಗಿದ್ದು ಗ್ರಾಮ ಮಟ್ಟದಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆಯನ್ನ ನಡೆಸಿ ತಹಶೀಲ್ದಾರ್ಗೆ ವರದಿಯನ್ನ ಕೊಡ್ತಾರೆ. ಗ್ರಾಮಗಳಲ್ಲಿರುವ ಒಂಟಿ ಮನೆಗಳಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ, ಸಿಎಚ್ಒ, ಆಶಾ ಕಾರ್ಯಕರ್ತೆಯರು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ತಾಲೂಕು ಮಟ್ಟದಲ್ಲಿ ನರ್ಸಿಂಗ್ ಹೋಮ್, ಕ್ಲಿನಿಕ್ಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ನರ್ಸಿಂಗ್ ಹೋಮ್ ಹಾಗೂ ಕ್ಲಿನಿಕ್ಗಳನ್ನು ಅನಧಿಕೃತವಾಗಿದ್ದರೆ ಸೀಸ್ ಮಾಡ್ತೇವೆ. ಈಗಾಗಲೇ ಕೆಆರ್ಪೇಟೆಯ ಸ್ಕ್ಯಾನಿಂಗ್ ಸೆಂಟರ್ ಸೀಸ್ ಮಾಡಲಾಗಿದೆ. ಈಗಾಗಲೇ 13 ನರ್ಸಿಂಗ್ ಹೋಮ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ. ಆ ಪೈಕಿ ಒಂದರಲ್ಲಿ ಮಾತ್ರ ತೊಂದರೆ ಇತ್ತು, ಅದನ್ನು ಸೀಸ್ ಮಾಡಿದ್ದೇವೆ. ಹೆಣ್ಣು ಭ್ರೂಣ ಹತ್ಯೆ ಕಾನೂನು ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವಾಗ್ತಾ ಇದೆ. ಭ್ರೂಣ ಹತ್ಯೆ ನಡೆಯದಂತೆ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಅಂತ ಮಂಡ್ಯದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೋಹನ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದ ಆಲೆಮನೆಯಲ್ಲಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಡಿಸಿ 3 ತಂಡ ರಚನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಗ್ರಾಮ ಮಟ್ಟದಲ್ಲಿ ತಂಡ ರಚನೆಯಾಗಿದ್ದು ಗ್ರಾಮ ಮಟ್ಟದಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಪರಿಶೀಲನೆಯನ್ನ ನಡೆಸಿ ತಹಶೀಲ್ದಾರ್ಗೆ ವರದಿಯನ್ನ ಕೊಡ್ತಾರೆ. ಗ್ರಾಮಗಳಲ್ಲಿರುವ ಒಂಟಿ ಮನೆಗಳಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ, ಸಿಎಚ್ಒ, ಆಶಾ ಕಾರ್ಯಕರ್ತೆಯರು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ತಾಲೂಕು ಮಟ್ಟದಲ್ಲಿ ನರ್ಸಿಂಗ್ ಹೋಮ್, ಕ್ಲಿನಿಕ್ಗಳ ಪರಿಶೀಲನೆಯಾಗಲಿದ್ದು ನರ್ಸಿಂಗ್ ಹೋಮ್ ಹಾಗೂ ಕ್ಲಿನಿಕ್ಗಳು ಅನಧಿಕೃತವಾಗಿದ್ದರೆ ಸೀಸ್ ಮಾಡ್ತೇವೆ. ಈಗಾಗಲೇ ಕೆಆರ್ಪೇಟೆಯ ಸ್ಕ್ಯಾನಿಂಗ್ ಸೆಂಟರ್ ಸೀಸ್ ಮಾಡಲಾಗಿದೆ. ಈಗಾಗಲೇ 13 ನರ್ಸಿಂಗ್ ಹೋಮ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ. ಆ ಪೈಕಿ ಒಂದರಲ್ಲಿ ಮಾತ್ರ ತೊಂದರೆ ಇತ್ತು, ಅದನ್ನು ಸೀಸ್ ಮಾಡಿದ್ದೇವೆ. ಹೆಣ್ಣು ಭ್ರೂಣ ಹತ್ಯೆ ಕಾನೂನು ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸವಾಗ್ತಾ ಇದೆ. ಭ್ರೂಣ ಹತ್ಯೆ ನಡೆಯದಂತೆ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ ಅಂತ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಹೇಳಿಕೆಯನ್ನ ನೀಡಿದ್ದಾರೆ. ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ 3 ತಂಡಗಳನ್ನು ರಚಿಸಿದ್ದಾರೆ. ಒಂದು ಜಿಲ್ಲಾ ಮಟ್ಟದಲ್ಲಿ, ಒಂದು ತಾಲೂಕು ಮಟ್ಟದಲ್ಲಿ, ಒಂದು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಒಂದು ಗ್ರಾಮ ಮಟ್ಟದಲ್ಲಿ. ಇವರು ಅಲ್ಲಿ ನಡೆಯುವಂಥ ಏನಾದರೂ ಬೆಳವಣಿಗೆಗಳಿದ್ದರೆ ಪರಿಶೀಲಿಸಿ ಗ್ರಾಮ ಮಟ್ಟದಲ್ಲಿರುವಂಥ ಸಮಿತಿಯವರು ನಮ್ಮಲ್ಲಿ ಯಾವುದೇ ರೀತಿಯ ಹೆಣ್ಣು ಭ್ರೂಣ ಪತ್ತೆ ಮತ್ತು ಲಿಂಗ ಪತ್ತೆ ಮತ್ತು ಹತ್ಯೆ ನಡೀತಾ ಇಲ್ಲ ಅಂತೇಳಿ ಅವರು ಸರ್ಟಿಫೈ ಮಾಡಿ ಕೊಡಬೇಕಾಗುತ್ತೆ. ಪ್ರತಿಯೊಂದು ಇದರಲ್ಲೂ ಕೂಡ ಅವರು ತಹಶೀಲ್ದಾರ್ ಅವರಿಗೆ ಸರ್ಟಿಫೈ ಮಾಡಿಕೊಟ್ಟು ಅಲ್ಲಿಂದ ಇಲ್ಲಿ ನಮಗೆ ಕೊಡಬೇಕಾಗುತ್ತೆ. ಈ ರೀತಿಯ ಒಂದು ಆದೇಶವನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಪಂಚಾಯಿತಿ ಮಟ್ಟದಲ್ಲಿರುವಂಥವರು ಪಿಡಿಒ, ನಮ್ಮ ಇವರು ಏನು ಸಿಎಚ್ಒ, ANMಗಳು ಮತ್ತು ಅಲ್ಲಿ ಆಶಾ ವರ್ಕರ್ಗಳು, ಇವ್ರುಗಳ ಒಂದು ತಂಡ ಏನು ಮಾಡುತ್ತೆ, ಈ ಒಂಟಿ ಮನೆಗಳು ಏನಾದ್ರು ಇದ್ದರೆ ಅಂಥ ಕಡೆ ಹೋಗಿ ಪರಿಶೀಲಿಸಿ ಅಲ್ಲಿ ಏನು ನಡೀತಾ ಇಲ್ಲ ಇದು ಅಂತ ಅವರು ಸರ್ಟಿಫೈ ಮಾಡಬೇಕಾಗುತ್ತೆ. ಇನ್ನು ತಾಲೂಕು ಮಟ್ಟದಲ್ಲಿ ಇವರು ನರ್ಸಿಂಗ್ ಹೋಮು ಮತ್ತು ಕ್ಲಿನಿಕ್ಗಳಿಗೆ ಎಲ್ಲವನ್ನು ಭೇಟಿ ನೀಡಿ ಯಾವುದು ಇಲ್ಲೀಗಲ್ ಅಂತ ಅನಿಸುತ್ತೋ ನರ್ಸಿಂಗ್ ಹೋಮ್ಗಳು ಮತ್ತು ಕ್ಲಿನಿಕ್ಗಳಾಗಲಿ ಅದನ್ನು ಕ್ಲೋಸ್ ಮಾಡಿಸೋದಕ್ಕೆ, ಮತ್ತು ಅಕಸ್ಮಾತ್ ಅವರು ಎಲಿಜಿಬಲ್ ಇದ್ದು ಅಪ್ಲೈ ಮಾಡಿಲ್ಲದೆ ಆದರೆ ಅವರಿಗೆ ನೋಟಿಸ್ ಕೊಟ್ಟು, ಅಂದರೆ ಈಗ ನೀವು ಹೋಗಿ ಅಪ್ಲೈ ಮಾಡಿ ಆಮೇಲೆ ನೀವು ಕ್ಲಿನಿಕ್ ನಡೆಸಿ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನರ್ಸಿಂಗ್ ಹೋಮ್ಗಳಿಗೂ ಭೇಟಿ ನೀಡ್ತಾ ಇದ್ದೀವಿ ಒಂದು ತಂಡ. ಅದೇ ರೀತಿ ನಮ್ಮ AC ಮತ್ತು ನಮ್ಮ ಇವರು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್, ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್, ಕುಟುಂಬ ಕಲ್ಯಾಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸ್ತಾರೆ. ಪರಿಶೀಲಿಸಿದಾಗ ಒಂದು ನ್ಯೂನತೆಗಳು ಕಂಡು ಬಂತು. ಕೆಆರ್ಪೇಟೆನಲ್ಲಿ ನವಿ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅದನ್ನು ಮೊನ್ನೆ ಇವರು AC ಅವರು ಅದರ ಕ್ಲೋಸ್ ಮಾಡಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಹಾಕಿದ್ದಾರೆ. ಇಷ್ಟು ನಾವು ತಂಡವಾಗಿ ಮಾಡ್ತಾಯಿದ್ದೀವಿ. ಇದಲ್ಲದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ.